ಸರ್ ಈಗ ಡೈರೆಕ್ಟರ್ ದಿನಕರ್ ಸರ್ ಸಾರಥಿ ಫಿಲಮ್ಗೆ 400 ಆಟೋ ಬೇಕು ಅಂದರು. ಸೊ ಅದ್ರ ಬಗ್ಗೆ ಹೇಳೋದು ಸರ್, ಅದೊಂದು ಇತಿಹಾಸ. ಆಮೇಲೆ ಜೊತೆಗೆ ನನ್ನ ಪುಣ್ಯ ಸರ್. ಅವತ್ತಿನ ಸಿಚುಯೇಷನ್ ಹೆಂಗಿದೆ ಅಂದರೆ ಸರ್, ಇಡೀ ಸಿನಿಮಾಗೆ 400 ಆಟೋ, ಟೋಟಲಿ ಒಂದು 600-700 ಆಟೋ ಯೂಸ್ ಮಾಡಿದ್ದೀವಿ. ಅತಿರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ ಅನ್ನೋದೊಂದು ಸಾಂಗು ನಮ್ಮ ಗುರುಗಳು ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥ ಸಾಂಗು. ಆ ಸಾಂಗು ಆಟೋ ಡ್ರೈವರ್ ಬಗ್ಗೆ ಮಾಡಿದ್ರು. ಸುಮಾರು ನಮ್ಮ ನೇತಾಜಿ ಗ್ರೌಂಡು ಬಸವೇಶ್ವರ ನಗರದಲ್ಲಿ ಸುತ್ತ ಒಂದು 400 ಆಟೋ ನಿಲ್ಲಿಸಿದ್ವಿ. ಸುಮಾರು 4 ದಿನ ಸಾಂಗು. ಅಷ್ಟು 400 ಆಟೋ ಹೆಂಗೆ ತಂದ್ರಿ ಸರ್? ಸರ್, 400 ಆಟೋ ಅಂತಂದರೆ ನನಗೆ ಆಲ್ರೆಡಿ ಸಿನಿಮಾ ಪ್ರಮೋಷನ್ಸ್ ಎಲ್ಲ ಮಾಡ್ತಿದ್ದೆ. ಸೊ ಆಟೋ ಡ್ರೈವರ್ದು ಡಾಟಾ ಎಲ್ಲ ಇತ್ತು, ನಂಬರೆಲ್ಲ ಇತ್ತು. ಪ್ರತಿ ತಿಂಗಳು 1 ಸಿನಿಮಾ 2 ಸಿನಿಮಾ ಮಾಡ್ತಿದ್ದೆ, ಎಲ್ಲ ಡಾಟಾ ಇತ್ತು. ಸೊ ಅವತ್ತಿನ ಟೈಮಲ್ಲಿ ಒಂದು ಆಟೋಗೆ 500 ರೂಪಾಯಿ ಆಟೋ. 500 ಇಂಟು 400 ಲೆಕ್ಕ ಸರ್. ಅವತ್ತು ಆ ಸೆಟ್ ಇದೆಯಲ್ಲ, ನನ್ನ ಕಣ್ಣಿಗೆ ಹಬ್ಬ ಥರ ಕಾಣ್ತಿತ್ತು ಸರ್. ಯಾಕೆಂದರೆ 400 ಆಟೋ, 400 ಡ್ರೈವರು, ಒಂದು 500 ಜನ ಜೂನಿಯರ್ಸು, ಬುಲೆಟ್ ಪ್ರಕಾಶ್ ಸಾರು, ಮತ್ತು ರಂಗಾಯಣ ರಘು ಸಾರು, ದರ್ಶನ್ ಸಾರು. ಅಯ್ಯೋ, ನಿಜವಾಗ್ಲೂ ದಿಗ್ಭ್ರಮೆ. 4 ದಿನ ಹೆಂಗೆ ವೈಭವ ಇತ್ತು ಅಂದರೆ ಸರ್, ದಿನಕರ್ ಸರ್ ನಿಜವಾಗ್ಲೂ ಕೈ ಮುಗಿಬೇಕು. ನನಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡುವಂಥದ್ದು ನನಗೆ ಸಿಕ್ತಲ್ಲ. ಇವತ್ತು ನೀವೇ ಪ್ರಶ್ನೆ ಕೇಳಿದ್ರಿ, ಸಾರಥಿ ಸಿನಿಮಾದಲ್ಲಿ 400 ಆಟ ಕೊಟ್ಟಿದ್ರಿ ಅಂತ. ಸರ್, ಅದು ದಿನಕರ್ ಅವ್ರಿಗೆ ಮತ್ತು ದರ್ಶನ್ ಸರ್ಗೆ ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು ಆ ಸಿನಿಮಾದಲ್ಲಿ. ಅದಾದಮೇಲೆ ಕೂಡ ಅಷ್ಟೇ ಆಡಿಯೋ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ ತಕ್ಷಣ ದಿನಕರ್ ಸರ್ಗೆ ಹೇಳಿದೆ, ಸರ್ ಆಡಿಯೋ ರಿಲೀಸು ಓಪನ್ ಗ್ರೌಂಡಲ್ಲಿ ಮಾಡೋಣ ಸರ್, ಆಟೋ ಡ್ರೈವರ್ಸ್ ಎಲ್ಲರನ್ನು ತುಂಬಿಡೋಣ ಸರ್ ಅಂತ. ಸೂಪರ್ ನಾಗರಾಜ್, ಸೂಪರ್ ಅಂತ ಅಂದರು. ಆಮೇಲೆ ಆಟೋ ಡ್ರೈವರ್ಸ್ ಎಲ್ಲರನ್ನೂ ಅವತ್ತು ಕರೆಸಿದ್ವಿ. ಇನ್ನೊಂದು ಪುಣ್ಯ ಏನು ಅಂದರೆ, ಒಂದು ಪ್ಲ್ಯಾನ್ ಮಾಡಿದ್ವಿ ಸರ್. ಹೆಂಗಿದ್ರು ದರ್ಶನ್ ಸರ್ ಆಟೋ ಡ್ರೈವರು ಸರ್, ಮನೆ ಹತ್ರದಿಂದ ಒಂದು 25 ಆಟೋ ಹೋಗ್ತೀವಿ ಸರ್. ದರ್ಶನ್ ಸರ್ ಯಾವುದನ್ನು ಆಟೋ ಓಡಿಸಿದ್ರು ಅದೇ ಆಟೋ ಓಡಿಸ್ಕೊಬತ್ತಾರೆ ಮುಂದೆ. ಹಿಂದೆ ನಾವು ಒಂದು 20 ಆಟೋ ಬರ್ತೀವಿ ಸರ್ ಅಂದ್ವಿ. ಸರ್, ನಂಬ್ತಿರೋ ಬಿಡ್ತಿರೋ, ಇದು ಪಕ್ಕಾ ಪ್ಲಾನ್ ಆಯಿತು. ರಾಮಮಂದಿರ ಗ್ರೌಂಡಲ್ಲಿ ಒಂದು 600 ಜನ ಸೇರ್ಬೋದು ಅಷ್ಟೇ. ಆವತ್ತು ದರ್ಶನ್ ಸರ್ ಬರ್ತಾರೆ ಅಂತ 4,000ದಿಂದ 5,000 ಜನ ಸೇರಿದ್ದಾರೆ. ದರ್ಶನ್ ಸರ್ನ ಆಟೋ ಓಡಿಸ್ಕೊಂಡು ಬರ್ತಿದ್ದಾರೆ. ನಾವು 25 ಆಟೋ ಮನೆ ಹತ್ರ ತೊಗೊಂಡೋಗಿರೋದು. ದರ್ಶನ್ ಅವ್ರು ಮುಂದೆ ಆಟೋ ಬರ್ತಾವ್ರೆ ಅಂದ ತಕ್ಷಣ ರೋಡಲ್ಲಿ ಹೋಗೋ ಆಟೋ ಡ್ರೈವರ್ಸ್ ಎಲ್ಲ ಹಿಂದೆ ಬಂದ್ಬಿಟ್ರು ಸರ್. 500ರಿಂದ 600 ಆಟೋ ದೀಪಾಂಜಲಿ ನಗರದಿಂದ 25 ಆಟೋ ಅಷ್ಟೇ ಸರ್. ದರ್ಶನ್ ಸರ್ ಕ್ರೇಜು ಸರ್. ಅವಾಗ ಅವು ಸಾರಥಿ ಟೈಮಲ್ಲಿ ಸಖತ್ ಕ್ರೇಜು ಸರ್. ಅದು ಆಟೋ ಡ್ರೈವರ್ಸು. ಆಮೇಲೆ ಎಲ್ಲ ಕಡೆ ಪಬ್ಲಿಸಿಟಿ ಆಗ್ಬಿಟ್ಟಿತ್ತು. ಸಾಂಗು ಬಿಟ್ಟಿದ್ರು, ಅದನ್ನು ಅತಿರಥ ಮಹಾರಥ ಸಾರಥಿ ಬಿಟ್ಟಿದ್ರು. ಸಾಂಗ್ ಹಿಟ್ಟಾಗ್ಬಿಟ್ಟಿತ್ತು ಸರ್. ಯಾವ ರೇಂಜಿಗೆ ಇಡೀ ರೋಡ್ ಬ್ಲಾಕು ಸರ್, ಇಡೀ ರೋಡ್ ಬ್ಲಾಕು ಸರ್. 400-500 ಆಟೋ ದರ್ಶನ್ ಸರ್ ಮುಂದೆ ಓಡಿಸ್ಕೊಂಬರ್ತಾರೆ. ಅವ್ರಿಗೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಒಂದು ಸಿನಿಮಾ, ದೊಡ್ಡ ಸಿನಿಮಾ ಥರ ಬೇರೆ ಥರ ಆಗ್ಬಿಟ್ಟಿತ್ತು. ಅದೊಂದು ದೊಡ್ಡ ಪುಣ್ಯ ಸರ್. ಅವತ್ತು ದರ್ಶನ್ ಸಾರು ಅಲ್ಲಿ ಬಂದು ಆಡಿಯೋ ರಿಲೀಸ್ ಆಟೋ ಡ್ರೈವರ್ಸ್ ಕೈಲೇ ಮಾಡಿಸ್ಬೇಕು ಅಂತೇಳಿ ನಮ್ಮ ಆಟೋ ಡ್ರೈವರ್ಸ್ ಒಂದಷ್ಟು ಜನನ ಕರೆಸಿ ಆಟೋ ಡ್ರೈವರ್ ನಮ್ಮ ಹತ್ರನೇ ಆಡಿಯೋ ರಿಲೀಸ್ ಮಾಡಿಸಿದ್ರು. ಒಂದು 20 ಜನ ಆಟೋ ಡ್ರೈವರ್ಸ್ ಹತ್ರ ಪ್ರತಿಯೊಬ್ಬರಿಗೂ ಒಂದು ಯೂನಿಫಾರ್ಮ್ ಕೊಟ್ಟರು. ಜೊತೆಗೆ ಒಂದು ಟ್ಯಾಬ್ಲೋ ಮಾಡಿಕೊಂಡು ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಪ್ರತಿಯೊಂದು ಆಟೋ ಸ್ಟ್ಯಾಂಡು, ಸುಮಾರು ಒಂದು 300 ಆಟೋ ಸ್ಟ್ಯಾಂಡ್ ವಿಸಿಟ್ ಕೊಟ್ಟಿದ್ದೀವಿ. ದರ್ಶನ್ ಸರ್ ಬರ್ತಾರೆ ಅಂದರೆ ಅವಾಗ ಎಲ್ಲ ಆಟೋ ಸ್ಟ್ಯಾಂಡಲ್ಲಿ ಬಾಡಿಗೆ ಕರೆದ್ರು ಹೋಗ್ತಾರಲ್ಲ, ಹಂಗೆ ನಿಂತಿದ್ರು ಜನ. ಆ ಕ್ರೇಜು ಸರ್, ಸಾರಥಿ ಸಿನಿಮಾ ಕ್ರೇಜು ನಿಜವಲ್ಲ ಕ್ರೇಜು. ಹಬ್ಬ, ಅವತ್ತೂ ಡಿ ಬಾಸ್, ಇವತ್ತೂ ಡಿ ಬಾಸ್, ಮುಂದಕ್ಕೂ ಡಿ ಬಾಸ್, ಅವರೇ ಬಾಸ್ ಸರ್. ಅವಾಗ ದರ್ಶನ್ ಸರ್ ನಿಮ್ಗೆ ಏನೋ ಹೇಳಿದ್ರ ಸರ್? 4 ದಿನ ನಾನು ಅವ್ರ ಹತ್ರ ವರ್ಕ್ ಮಾಡಿದೆ. ಆ್ಯಕ್ಚುಲಿ ಒಂದು ದಿನ ನನಗೇನು ಕ್ಯಾರೆಕ್ಟರ್ ಕೊಟ್ಟಿದ್ರು ಸಿನಿಮಾದಲ್ಲಿ. ಸೊ ಗೊತ್ತಿಲ್ಲ, ಕಟ್ಟಾಗೋಗಿದೆ. ಯಾರು ಒಬ್ಬರು ದರ್ಶನ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಬ್ಬರು, ವಿಶ್ವ ಅಂತ. ಅವರು ಬಸ್ಸಿಂದ ಇಳಿದು ಬರ್ತಾ ಇರ್ತಾರೆ. ಬುಲೆಟ್ ಪ್ರಕಾಶ್ ಅವರು ಪೇಪರ್ ಓದ್ತಾ ಇರ್ತಾರೆ. ನಾನು ಹಿಂದೆ ಆಟೋ ನಂದು. ನಾನೇನೋ ಒಂದು ಡೈಲಾಗ್ ಹೇಳ್ತೀನಿ, ಅದಕ್ಕೆ ಅವ್ರು ನನ್ನ ಕಪಾಲ್ ಕೊಡಿತಾರೆ. ಇದೊಂದು ಸೀನ್ ಇತ್ತು, ಅದು ಕಟ್ ಮಾಡಿದ್ರು. ಗೊತ್ತಿಲ್ಲ, ಸಿನಿಮಾದಲ್ಲಿ ಮಾಡುವಂಥ ಯೋಗ ಇಲ್ಲ, ಗೊತ್ತಿಲ್ಲ. ಬಟ್ ಸಿನಿಮಾದಲ್ಲಿ ಬೆಳ್ಳಿ ತೆರೆ ಮೇಲೆ ಬರಲಿಲ್ಲ ಅಂದರು ನಾನು. ಬಟ್ ಹಿಂದ್ಗಡೆ ನಾನು ಸಾರಥಿ ಸಿನಿಮಾದಲ್ಲಿ ನನಗೆ ತೃಪ್ತಿಯಾಗುವಷ್ಟು ದರ್ಶನ್ ಸರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂದರೆ ದರ್ಶನ್ ಸರ್ ಸಿನಿಮಾ ಸಾರಥಿ. ಅದಕ್ಕೆ ಆ ಸಾಂಗು ನೀವು ಆ ಲಿರಿಕ್ಸ್ ಕೇಳಿ ನಮ್ಮ ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ. ಆಟೋ ಡ್ರೈವರು ಕೂಡ ಒಬ್ಬ ಸಾಹಿತಿ, ಆಟೋ ಡ್ರೈವರು ಕೂಡ ಒಬ್ಬ ಯಾವುದೇ ರಾಜಕಾರಣಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋದೊಂದು ಲಿರಿಕ್ಸ್ ತುಂಬ ಬರೆದಿದ್ದಾರೆ.
ಸರ್ ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿಯೊಬ್ಬ ಆಟೋ ಡ್ರೈವರ್ ಬಗ್ಗೆ ತುಂಬ ಸಿನಿಮಾ ಬಂದಿದೆ. ಆಟೋ ರಾಜ ಶಂಕರಣ್ಣನ ಸಿನಿಮಾ ಆದಮೇಲೆ ತುಂಬ ಜನ 4 ಸಾರಿ ಫ್ಯಾಮಿಲಿನ ಕರ್ಕೊಂಬಂದು ಸಿನಿಮಾ ನೋಡಿರುವಂಥ ಸಿನಿಮಾ ಸಾರಥಿ ಸರ್. ಒಬ್ಬೊಬ್ಬ ಆಟೋ ಡ್ರೈವರ್ 4 ಸಾರಿ ನೋಡಿದ್ದಾರೆ ಸರ್.